ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲನೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ಬುಧವಾರದ ಹುಣ್ಣಿಮೆ ಇರೋದ್ರಿಂದ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೋಸ್ಕರ ದೇವಸ್ಥಾನದಲ್ಲಿ ಸಂಕಲ್ಪ ಕೊಟ್ಟಿದ್ದೆ. ಹಾಗಾಗಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಹೇಗಾಯಿತು ಎಲ್ಲಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಕಾಲಿಟ್ಟಿದ ತಕ್ಷಣವೇ ಹೋಮ ನಡೀತಾ ಇತ್ತು. ಅಲ್ಲಿಂದ ಪಕ್ಕದಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತ ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ರು. ತುಂಬ ಜನ ಇರ್ತಾರೆ ಫ್ರೆಂಡ್ಸ್ ಸತ್ಯನಾರಾಯಣ ಸ್ವಾಮಿ ಪೂಜೆಗೋಸ್ಕರ. ಅಲ್ಲಿಂದ ಪೂಜೆ ಎಲ್ಲ ಆಯಿತು, ಕತೆ ಹೇಳ್ತಾ ಇದ್ರು. ಸ್ವಾಮಿ ಕತೆ ಕೇಳಬೇಕು ಅನ್ನೋದೇ ಒಂದು ಅದೃಷ್ಟ. ಆಮೇಲೆ ಸಂಕಲ್ಪ ಮಾಡ್ಕೋಬೇಕಿತ್ತು. ಸಂಕಲ್ಪ ಮಾಡಬೇಕಾದ್ರೆ ನಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳ ಹೆಸರಿಗೆಲ್ಲ ಅರ್ಚನೆ ಮಾಡಬೇಕಿತ್ತು. ಹಂಗಾಗಿ ದೇವರಿಗೆಲ್ಲ ಸಂಕಲ್ಪ ಮಾಡಿಕೊಂಡು ಸ್ವಾಮಿನ ಹಾಡು ಹೇಳ್ಕೊಂಡು ಸ್ವಾಮಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿಕೊಂಡು ಕೂತಿದ್ದು. ಮತ್ತು ಕೊನೆಯದಾಗಿ ಮಹಾಮಂಗಳಾರತಿ ತುಂಬ ಚೆನ್ನಾಗಾಯಿತು. ನೋಡಿ ಫ್ರೆಂಡ್ಸ್, ಯಾರೇ ಆಗಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಯಾರೇ ಕರೆದ್ರೂ ಕರಿದಲ್ಲೇ ಹೋಗ್ಬೇಕು ಅನ್ನೋ ಅಂಥ ಒಂದು ಸ್ವಾಮಿ ಪೂಜೆ. ಸತ್ಯಾತ್ಮ ಸತ್ಯಕಾಮ ಸತ್ಯರೂಪ ಸತ್ಯಸಂಕಲ್ಪ ಸತ್ಯದೇವ ಸತ್ಯಪೂರ್ಣ ಸತ್ಯಾನಂದ